ನಾವೆಲ್ಲರೂ ದೇಶಭಕ್ತಿಯನ್ನು ಇಟ್ಟುಕೊಂಡು ನಾವು ಕೆವಿ ಶಾಲೆಯಿಂದ ಗಾಂಧಿ ಮೈದಾನದವರೆಗೂ ನಾವು ಇಂದು ಬಂದಿದ್ದೇವೆ. ಈ ಬರುವುದರ ಜೊತೆಗೆ 100 ಮೀಟರ್ ಫ್ಲಾಗನ್ನು ಕೂಡ ತೆಗೆದುಕೊಂಡು ಬಂದು ಇಲ್ಲಿ ನಾವು ಸೇರಿದ್ದೇವೆ. ನಮ್ಮ ಕಣ ಕಣ ರಕ್ತ ನಾಡಿಗಳು ಕೂಡ ನಮ್ಮ ಯೋಜನೆಗಳು ಎಲ್ಲದೂ ಸಹ ಮಹಿಳೆಯರನ್ನು ಯೋಜನೆಗಳು ಎಲ್ಲದೂ ಸಹ ಮಹಿಳೆಯರನ್ನು ಯೋಜನೆಗಳಿವೆ. ಆ ಯೋಜನೆಗಳು ಫಲಪ್ರದವಾಗಿ ಅನುಷ್ಠಾನಗೊಳ್ಳಬೇಕು ಅಂದರೆ ಮಹಿಳೆಯರನ್ನು ನಾವು ಆ ಒಂದು ಕಾರ್ಯಕ್ರಮಗಳಲ್ಲಿ ಸಹಭಾಗಿತ್ವವನ್ನು ಅವರನ್ನು ಬೆಳೆಸ್ಕೊಳ್ಬೇಕು, ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಅವ್ರು ಕೊಟ್ಟ ಜವಾಬ್ದಾರಿಯನ್ನು ಪುರುಷರಿಗಿಂತ ಹೆಚ್ಚಿನಾಗಿ ಜವಾಬ್ದಾರಿಯನ್ನು ಮಾಡ್ತಾರೆ ಅಂತೇಳಿ ನಮ್ಮ ಆಡಳಿತ ವ್ಯವಸ್ಥೆ ಈಗ ಮನೆಯಲ್ಲಿದೆ ಅಂತ ಹೇಳಿ ಇಂದಿನಿಂದ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಾಗಾರಕ್ಕೆ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳು ಇದಕ್ಕೆ ಕೈ ಜೋಡಿಸ್ಬೇಕು. ಮಾತೆಗೊಂದು ಮರ ಅಂತ ಅಂದರೆ ಮನೆ ಮನೆಗೆ ಒಬ್ಬೊಬ್ಬರು ಒಂದೊಂದು ಮರವನ್ನು ನೆಡಲೇಬೇಕು ಅನ್ನೋದು ಅದರ ಒಂದು ನೆಡ್ತಕ್ಕಂಥ ಮತ್ತು 2 ವರ್ಷ ಅದನ್ನು ಕಾಪಾಡೋದು ಅಂದರೆ ಟ್ರೀ ಗಾರ್ಡ್ ಕೊಡೋದ್ರಿಂದ ಹಿಡಿದು ಅದರ ಪ್ರತಿಯೊಂದು ಸಂರಕ್ಷಣೆಯನ್ನು ಈ ಅಮೃತ್ ಯೋಜನೆ ಅಡಿಯಲ್ಲೇ ಬರೆಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಸದುಪಯೋಗವನ್ನು ಪಡಿಸ್ಕೋಬೇಕು. ನಗರ ಪ್ರದೇಶದಲ್ಲಿರ್ತಕ್ಕಂತಹ ಶಾಲಾ ಆವರಣಗಳು, ಅಂಗನವಾಡಿ ಕೇಂದ್ರಗಳ ಆವರಣಗಳು ಮತ್ತು ಪಾರ್ಕ್ಗಳು, ವಾರ್ಡ್ಗಳಲ್ಲಿರ್ತಕ್ಕಂಥ ಪಾರ್ಕ್ಗಳು ಮತ್ತು ಹಾಗೆ ಖಾಲಿ ಜಾಗಗಳು ಮತ್ತು ಜಲ ಮೂಲಗಳು ಇವುಗಳನ್ನು ಗುರುತಿಸ್ಬಿಟ್ಟು ಅಲ್ಲಿ ನಾವು ಗಿಡಗಳನ್ನು ಯಾವ ರೀತಿ ಗಿಡಗಳನ್ನು ನಾವು ಹಾಕಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಜೊತೆಗೆ ಕ್ಷೇತ್ರ ಭೇಟಿಯನ್ನು ಮಾಡಿ ಸ್ಥಳ ವೀಕ್ಷಣೆ ಮಾಡಿ ನಾವು ಅಲ್ಲಿ ಗಿಡಗಳನ್ನು ನೆಡುವಂಥ ಒಂದು ಕೆಲಸವನ್ನು ಕೈಗೊಳ್ತೇವೆ.